ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ತಲಾ ಆದಾಯ ಹೆಚ್ಚಿರೋ ಜಿಲ್ಲೆಗಳು ಯಾವುವು, ಕಮ್ಮಿ ಇರೋ ಜಿಲ್ಲೆಗಳು ಯಾವುವು, ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಬೆಂಗಳೂರು ನಗರ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಹೆಚ್ಚು ತಲಾ ಆದಾಯ ಇರೋದು ರಾಜಧಾನಿ ಬೆಂಗಳೂರಿನಲ್ಲಿ. ವರ್ಷಕ್ಕೆ 7,38,000 ಅಂದ್ರೆ ತಿಂಗಳಿಗೆ ಸರಾಸರಿ 61,500 ರೂಪಾಯಿ ಆಗುತ್ತೆ. ಕೆಲವರಿಗೆ ಇದಕ್ಕಿಂತ ಕಮ್ಮಿ ಆದಾಯ ಬರ್ತಿರ್ಬಹುದು, ಇನ್ನು ಕೆಲವರಿಗೆ ಇದಕ್ಕಿಂತ ಹೆಚ್ಚು ಆದಾಯ ಬರ್ತಿರ್ಬಹುದು. ಆದ್ರೆ ಎಲ್ಲರ ಸರಾಸರಿ ತೆಗೆದಾಗ ತಿಂಗಳಿಗೆ 61,500 ಆಗುತ್ತೆ ಅನ್ನೋದು ಗಮನಾರ್ಹ. ನಂಬರ್ 2, ದಕ್ಷಿಣ ಕನ್ನಡ. ಈ ಜಿಲ್ಲೆಯ ತಲಾ ಆದಾಯ 5,56,000 ಅಂದ್ರೆ ತಿಂಗಳಿಗೆ ಸರಾಸರಿ 46,300 ಆಗುತ್ತೆ. ನಂಬರ್ 3, ಉಡುಪಿ. ಈ ಜಿಲ್ಲೆಯ ತಲಾ ಆದಾಯ 5,33,000 ಅಂದ್ರೆ ತಿಂಗಳಿಗೆ ಸರಾಸರಿ 44,400 ಆಗುತ್ತೆ. ನಂಬರ್ 4, ಚಿಕ್ಕಮಗಳೂರು. ಈ ಜಿಲ್ಲೆಯ ತಲಾ ಆದಾಯ 4,44,000 ತಿಂಗಳಿಗೆ ಸರಾಸರಿ 37,000 ರೂಪಾಯಿ. ನಂಬರ್ 5, ಬೆಂಗಳೂರು ಗ್ರಾಮಾಂತರ. ಈ ಜಿಲ್ಲೆಯ ತಲಾ ಆದಾಯ 4,04,000 ತಿಂಗಳಿಗೆ ಸರಾಸರಿ 33,600 ರೂಪಾಯಿ. ನಂಬರ್ 6, ಶಿವಮೊಗ್ಗ. ಈ ಜಿಲ್ಲೆಯ ತಲಾ ಆದಾಯ 3,49,000 ತಿಂಗಳ ಸರಾಸರಿ ಆದಾಯ 29,100 ಆಗುತ್ತೆ. ನಂಬರ್ 7, ಮಂಡ್ಯ. ಈ ಜಿಲ್ಲೆಯ ತಲಾ ಆದಾಯ 3,06,000 ತಿಂಗಳಿಗೆ 25,500 ರೂಪಾಯಿ. ನಂಬರ್ 8, ತುಮಕೂರು. ಈ ಜಿಲ್ಲೆಯ ತಲಾ ಆದಾಯ 3,02,000 ಅಂದ್ರೆ ತಿಂಗಳಿಗೆ ಸರಾಸರಿ 25,100. ನಂಬರ್ 9, ಕೊಡಗು. ಈ ಜಿಲ್ಲೆಯ ತಲಾ ಆದಾಯ 2,94,898 ತಿಂಗಳಿಗೆ ಸರಾಸರಿ 24,574 ರೂಪಾಯಿ. ನಂಬರ್ 10, ಹಾಸನ. ಈ ಜಿಲ್ಲೆಯ ತಲಾ ಆದಾಯ 2,94,272 ತಿಂಗಳಿಗೆ ಸರಾಸರಿ 24,522 ಆಗುತ್ತೆ. ನಂಬರ್ 11, ಬಳ್ಳಾರಿ. ಈ ಜಿಲ್ಲೆಯ ತಲಾ ಆದಾಯ 2,93,000 ತಿಂಗಳಿಗೆ 24,400 ರೂಪಾಯಿ. ನಂಬರ್ 12, ರಾಮನಗರ. ಈ ಜಿಲ್ಲೆಯ ತಲಾ ಆದಾಯ 2,77,000 ಅಂದ್ರೆ ತಿಂಗಳಿಗೆ 23,100 ಆಗುತ್ತೆ. ನಂಬರ್ 13, ಉತ್ತರ ಕನ್ನಡ. ಈ ಜಿಲ್ಲೆಯ ತಲಾ ಆದಾಯ 2,66,000 ತಿಂಗಳಿಗೆ 22,100 ರೂಪಾಯಿ. ನಂಬರ್ 14, ಧಾರವಾಡ. ಈ ಜಿಲ್ಲೆಯ ತಲಾ ಆದಾಯ 2,61,000 ತಿಂಗಳಿಗೆ 21,700 ಆಗುತ್ತೆ. ನಂಬರ್ 15, ಚಾಮರಾಜನಗರ. ಈ ಜಿಲ್ಲೆಯ ತಲಾ ಆದಾಯ 2,59,000 ಅಂದ್ರೆ ತಿಂಗಳಿಗೆ 21,500 ಆಗುತ್ತೆ. ನಂಬರ್ 16, ಬಾಗಲಕೋಟೆ. ಈ ಜಿಲ್ಲೆಯ ತಲಾ ಆದಾಯ 2,49,000 ತಿಂಗಳಿಗೆ 20,700 ರೂಪಾಯಿ. ನಂಬರ್ 17, ಮೈಸೂರು. ಈ ಪಟ್ಟಿಯ 17ನೇ ಸ್ಥಾನದಲ್ಲಿ ಮೈಸೂರಿದೆ. ಈ ಜಿಲ್ಲೆಯ ತಲಾ ಆದಾಯ 2,39,000 ಅಂದ್ರೆ ತಿಂಗಳಿಗೆ ಸರಾಸರಿ 19,900 ಆಗುತ್ತೆ. ನಂಬರ್ 18, ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯ ತಲಾ ಆದಾಯ 2,31,000 ತಿಂಗಳಿಗೆ 19,200 ರೂಪಾಯಿ. ನಂಬರ್ 19, ಕೋಲಾರ. ಈ ಜಿಲ್ಲೆಯ ತಲಾ ಆದಾಯ 2,15,000 ತಿಂಗಳಿಗೆ ಸರಾಸರಿ 17,900. ನಂಬರ್ 20, ದಾವಣಗೆರೆ. ಈ ಜಿಲ್ಲೆಯ ತಲಾ ಆದಾಯ 2,09,000 ಅಂದ್ರೆ ತಿಂಗಳಿಗೆ 17,400 ಆಗುತ್ತೆ. ನಂಬರ್ 21, ಚಿತ್ರದುರ್ಗ. ಈ ಜಿಲ್ಲೆಯ ತಲಾ ಆದಾಯ 1,98,000 ತಿಂಗಳ ಸರಾಸರಿ 16,500 ರೂಪಾಯಿ. ನಂಬರ್ 22, ಗದಗ.
ಈ ಜಿಲ್ಲೆಯ ತಲಾ ಆದಾಯ 1,94,000 ತಿಂಗಳಿಗೆ 16,100 ಆಗುತ್ತೆ. ನಂಬರ್ 23 ಹಾವೇರಿ. ಈ ಜಿಲ್ಲೆಯ ತಲಾ ಆದಾಯ 1,84,000 ತಿಂಗಳಿಗೆ 15,300 ರೂಪಾಯಿ. ನಂಬರ್ 24 ರಾಯಚೂರು. ಈ ಜಿಲ್ಲೆಯ ತಲಾ ಆದಾಯ 1,66,000 ಅಂದ್ರೆ ತಿಂಗಳಿಗೆ 13,800 ಆಗುತ್ತೆ. ನಂಬರ್ 25 ವಿಜಯನಗರ. ಈ ಜಿಲ್ಲೆಯ ತಲಾ ಆದಾಯ 1,65,000 ತಿಂಗಳಿಗೆ 13,700 ರೂಪಾಯಿ. ನಂಬರ್ 26 ವಿಜಯಪುರ. ಈ ಜಿಲ್ಲೆಯ ತಲಾ ಆದಾಯ 1,63,431 ರೂಪಾಯಿ. ತಿಂಗಳ ಸರಾಸರಿ 13,619. ನಂಬರ್ 27 ಬೀದರ್. ಈ ಜಿಲ್ಲೆಯ ತಲಾ ಆದಾಯ 1,63,298 ರೂಪಾಯಿ. ತಿಂಗಳ ಸರಾಸರಿ 13,608. ನಂಬರ್ 28 ಬೆಳಗಾವಿ. ಈ ಜಿಲ್ಲೆಯ ತಲಾ ಆದಾಯ 1,62,000 ಅಂದ್ರೆ ತಿಂಗಳಿಗೆ 13,500 ಆಗುತ್ತೆ. ನಂಬರ್ 29 ಕೊಪ್ಪಳ. ಈ ಜಿಲ್ಲೆಯ ತಲಾ ಆದಾಯ 1,61,000 ತಿಂಗಳಿಗೆ 13,400 ರೂಪಾಯಿ. ನಂಬರ್ 30 ಯಾದಗಿರಿ. ಈ ಜಿಲ್ಲೆಯ ತಲಾ ಆದಾಯ 1,46,000 ತಿಂಗಳಿಗೆ 12,100 ಆಗುತ್ತೆ. ನಂಬರ್ 31 ಕಲಬುರಗಿ. ಈ ಪಟ್ಟಿಯ ಕೊನೆ ಸ್ಥಾನದಲ್ಲಿ ಕಲಬುರಗಿ ಇದೆ. ಈ ಜಿಲ್ಲೆಯ ತಲಾ ಆದಾಯ 1,43,000 ಅಂದ್ರೆ ತಿಂಗಳಿಗೆ ಸರಾಸರಿ 11,900 ರೂಪಾಯಿ. ಈ ಮೂಲಕ ಕಮ್ಮಿ ತಲಾ ಆದಾಯ ಹೊಂದಿರೋ ಜಿಲ್ಲೆ ಎನಿಸಿಕೊಂಡಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ತಲಾ ಆದಾಯ ಹೆಚ್ಚಿರುವ ಜಿಲ್ಲೆಗಳು ಯಾವುವು, ಕಮ್ಮಿ ಇರೋ ಜಿಲ್ಲೆಗಳು ಯಾವುವು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.